ಮಿಥುನ ಲಗ್ನ ಮಿಥುನ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಏಪ್ರಿಲ್ ತಿಂಗಳು ಹೇಗಿದೆ ಅಂತ ನೋಡ್ತಾ ಇದೀವಿ. ನೋಡಿ, ನಿಮ್ಗೆ ಲಗ್ನದಲ್ಲಿ ಗುರು, ಜನ್ಮ ಗುರು ನರೋ ದುಃಖಂ ಅಂತಾರೆ. ಜನ್ಮ ಗುರು, ರಾಮನಿಗೆ ವನವಾಸ, ಇದೆಲ್ಲ ಕೇಳಿದೀರಾ. ಏನಕ್ಕೆ ಗುರು ಲಗ್ನಕ್ಕೆ ಬಂದರೆ ನಮ್ಗೆ ಗುರುಬಲ ಸಿಗ್ಬೇಕಲ್ವಾ, ಒಂದಷ್ಟು ಅಭಿವೃದ್ಧಿಗಳಾಗಬೇಕಲ್ವಾ ಅನ್ನುವ ಚಿಂತನೆ ನಿಮ್ಗಿರುತ್ತೆ. ಆದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಮನಸ್ಸು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತೆ ಗುರು ಹಲವಾರು ಬಾಧೆಗಳನ್ನ ಕೊಡ್ತಾರೆ, ಹಲವಾರು ಟೆನ್ಷನ್ಗಳನ್ನ ಕೊಡ್ತಾರೆ. ಇದೇ ಸಂಕಷ್ಟಗಳು ಅಂದ್ರೆ ಗುರು ಈ ಬೊಜ್ಜು ಇದೆಯಲ್ಲ, ಅಂದ್ರೆ ಬೊಜ್ಜನ್ನ ಜಾಸ್ತಿ ಮಾಡ್ತಾರೆ. ಕೊಬ್ಬಿನಾಂಶಕ್ಕೆ ಗುರು ಕಾರಕತ್ವ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ಸುಮ್ಮನೆ ಬೊಜ್ಜು ಹೆಚ್ಚಾಗತ್ತೆ. ಅದರ ಜೊತೆಗೆ ಯಾವುದರ ಮೇಲೂ ಆಸಕ್ತಿ ಇರಲ್ಲ, ಸೋಮಾರಿತನ, ಆಲಸ್ಯ ಇದೆಲ್ಲವೂ ಜಾಸ್ತಿ ಆಗುವಂತಹ ಸಮಯ ಲಗ್ನದಲ್ಲಿ ಗುರು ಇದ್ದಾಗ. ಇನ್ನು ನೀವು ಇರೋ ಪ್ಲೇಸು ನಿಮಗೆ ಸಮಾಧಾನ ಕೊಡ್ತಾ ಇರಲ್ಲ. ನೀವು ಮನೆಯಲ್ಲಿದ್ರೆ ಮನೆಯಿಂದ ಹೊರಗಡೆ ಹೋಗೋಣ ಅನ್ಸತ್ತೆ. ಯಾವ್ದಾರ ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಸಾಕು, ಈ ಕಂಪ್ನಿ ರಾಜೀನಾಮೆ ಕೊಟ್ಬಿಡೋಣ, ಬೇರೆ ಎಲ್ಲಾದ್ರೂ ಹೋಗೋಣ, ಈ ತರದ ಮನಸ್ಥಿತಿ. ಊರ್ ಬಿಟ್ಟು ಹೋಗ್ಬಿಡೋಣ, ಈ ತರದ ಮನಸ್ಥಿತಿ ಲಗ್ನದಲ್ಲಿದ್ದಾಗ ಬಂದು ಹೋಗುತ್ತೆ. ಆದರೆ ಅದೇ ಗುರು ತಾನಿದ್ದ ಮನೆಯಿಂದ ದೃಷ್ಟಿ ಆಗ್ತಾರಲ್ಲ, 5, 7, 9ನೇ ಮನೆ, ಅಲ್ಲಿ ಸ್ವಲ್ಪ ಬೆಳಕನ್ನ ಕೊಡ್ತಾರೆ. ಈಗ 5ನೇ ಮನೆ ಹೂಡಿಕೆಯ ಸ್ಥಾನ, ಪ್ರೀತಿ ಪ್ರೇಮ, ಮಕ್ಕಳು, ಇದೆಲ್ಲವನ್ನ ನೋಡ್ತೀವಲ್ಲ. ಸೊ ಇಲ್ಲಿ ನೀವು ಹೂಡಿಕೆಯಲ್ಲಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡು ಹಣ ಲಾಸ್ ಆಗುವಂತಹ ವಿಚಾರಗಳು ಎದುರಾದಾಗ ಗುರು ಅಲ್ಲಿ ಬ್ರೇಕ್ ಆಗ್ತಾರೆ. ನಿಮ್ಮ ತಪ್ಪು ನಿರ್ಧಾರಗಳನ್ನ ಅವರು ಸ್ವಲ್ಪ ನಿಮ್ಗೆ ಜ್ಞಾನ ಕೊಟ್ಟು ಏನು ಹೂಡಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಳುವ ರೀತಿ ಮಾಡುತ್ತಾರೆ. ಇನ್ನು ಮಕ್ಕಳ ವಿಚಾರದಲ್ಲೂ ಕೂಡ ಒಳ್ಳೆಯ ವಿಚಾರಗಳು ನಿಮ್ಗೆ ತಲುಪೋ ರೀತಿ ಮಾಡ್ತಾರೆ. ಇನ್ನು ಪ್ರೀತಿ ಪ್ರೇಮ ಹಂತದಲ್ಲಿ ಯಾವುದೋ ಒಂದು ಸಣ್ಣ ಮಾತಿಗೆ ಜಗಳ ಆಗಿ ಬ್ರೇಕಪ್ ಆಗುವ ಹಂತಕ್ಕೆ ಬಂದಿರತ್ತೆ. ಬಟ್ ಗುರುವಿನ ದೃಷ್ಟಿಯಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಸಂಬಂಧ ಉಳಿದುಕೊಳ್ಳುತ್ತೆ. ಅದೇ ರೀತಿ 7ನೇ ಮನೆ, ಅದು ದಾಂಪತ್ಯ, ಪಾಲುದಾರಿಕೆ. ಸೊ ಪಾಲುದಾರಿಕೆಯಲ್ಲಿ ಏನೇನೋ ತೊಂದರೆಗಳು ಎದುರಾಗಿರುತ್ತೆ. ಒಬ್ಬರಿಗೊಬ್ಬರಿಗೂ ಸಂಬಂಧ ಚೆನ್ನಾಗಿರಲ್ಲ. ಆದರೂ ಗುರುವಿನ ದೃಷ್ಟಿಯಿಂದ ನಿಮ್ಮ ವ್ಯವಹಾರ ಪಾಲುದಾರಿಕೆಯಲ್ಲಿ ಹೇಗೋ ಸಾಗ್ತಾ ಇರುತ್ತೆ. ಗಂಡ ಹೆಂಡತಿಯ ನಡುವೆನೂ ಅಷ್ಟೇ ಸಂಬಂಧಗಳು ಗಟ್ಟಿಯಾಗಿ ಉಳಿಯೋ ತರ ಗುರು ಮಾಡ್ತಾರೆ. ನಿಮ್ಮಿಬ್ಬರನ್ನ ತುಂಬಾ ದೂರ ಮಾಡ್ಬಿಡಲ್ಲ. ಅದೇ ರೀತಿ 9ನೇ ಮನೆಗೆ ದೃಷ್ಟಿ ಬೀಳುತ್ತೆ. ನೋಡಿ, ಈಗ ನಿಮಗೆ 9ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ರಾಹು ದೋಷವನ್ನ ಕಡಿಮೆ ಮಾಡ್ತಾರೆ. ಒಂದಷ್ಟು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ದೊಡ್ಡವರಿಂದ, ಯಾರೋ ನಿಮ್ಮ ಹಿರಿಯರಿಂದ ನಿಮಗೆ ಸ್ವಲ್ಪ ನೆರವು ಸಿಗುವ ಹಾಗೆ ಮಾಡ್ತಾರೆ. ಇದಿಷ್ಟು ಗುರು ದೃಷ್ಟಿ ಹಾಕುವ ಮನೆಗಳಿಗೆ ಲಾಭಗಳನ್ನ ಕೊಟ್ರೆ, ಲಗ್ನದಲ್ಲಿ ಒಂದಷ್ಟು ತೊಂದರೆಗಳನ್ನ ಕೊಡ್ತಾರೆ. ಅದು ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಳಬೇಕು. ಸ್ಪೆಷಲಿ ಯಾರ್ಯಾರು ಈ ಫ್ಯಾಟಿ ಲಿವರ್ ಅಲ್ಲಿ ಬಳಲ್ತಾ ಇದ್ದೀರಲ್ಲ, ನೀವು ತುಂಬಾ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು. ಮಿಥುನ ಲಗ್ನ ಮಿಥುನ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಅದು ಮತ್ತಷ್ಟು ಜಾಸ್ತಿ ಆಗಬಹುದು. ಅದೇ ರೀತಿ ಈ ಡಯಾಬಿಟಿಸ್ ಅಲ್ಲಿ ನರಳುತ್ತಾ ಇರೋರು ಕೂಡ ತುಂಬಾ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಿ. ಸೊ ಇದರಲ್ಲೆಲ್ಲ ಹೆಚ್ಚು ತೊಂದರೆಗಳಾಗಬಹುದು ಏಪ್ರಿಲ್ ತಿಂಗಳಲ್ಲಿ. ಇನ್ನು 3ನೇ ಮನೆಯಲ್ಲಿ ಕೇತುವಿನ ಸಂಚಾರ. 3ನೇ ಮನೆ ಕಮ್ಯುನಿಕೇಶನ್, ಒಡ ಹುಟ್ಟಿದವರು, ನಮ್ಮ ನೆರೆ ಹೊರೆ, ಇದನ್ನೆಲ್ಲ ತಿಳಿಸುತ್ತೆ. ಸೊ ನಿಮ್ಮ ಒಡ ಹುಟ್ಟಿದವರ ಜೊತೆ ಮಾತುಕತೆ ಸರಿಯಾಗಿಲ್ಲ, ನೆರೆ ಹೊರೆಯವರ ಜೊತೆ ಮಾತುಕತೆ ಸರಿಯಾಗಿಲ್ಲ, ಜಗಳಗಳು ಕ್ರಿಯೇಟ್ ಆಗ್ತಾ ಇದೆ. ಈಗ ಸಂಬಂಧಗಳನ್ನ ಕಟ್ ಮಾಡ್ಕೊಬಿಡೋಣ, ಈ ನೆರೆ ಹೊರೆಯವರ ಸಹವಾಸವೇ ಬೇಡ ಅಂತ ಹೇಳಿ ಅವರಿಂದ ತುಂಬಾ ದೂರ ಆಗ್ಬಿಡ್ತೀರಾ. ಆ ತರದ ಸಂದರ್ಭಗಳು ತುಂಬಾ ದಿನದಿಂದ ನಿಮ್ಗೆ ಎದುರಾಗ್ತಾ ಇದಾವೆ. ಇನ್ನೂ ಸ್ವಲ್ಪ ದಿನ ಅದೇ ರೀತಿ ಇರುತ್ತೆ. ಓಕೆ, ಸೊ ಇದಿಷ್ಟು ಜನರಲ್ ಆಗಿರುವಂತಹ ಏನು ಪ್ರಿಡಿಕ್ಷನ್ಸ್ ನಮ್ಮ ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ. ಈಗ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರದ ಕಡೆ ಗಮನ ಕೊಡೋಣ. ನಾನು ಮೊದಲೇ ಹೇಳಿದೆ, 5ನೇ ಮನೆ, 5ನೇ ಮನೆಯ ಅಧಿಪತಿ ನಿಮ್ಮ ಲಾಭ ಸ್ಥಾನದಲ್ಲಿ ಮತ್ತು ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಅಂದ್ರೆ ಶುಕ್ರ ಮೊದಲ 20 ದಿನ, ಏಪ್ರಿಲ್ 20 ದಿನ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. 20ನೇ ತಾರೀಕು ನಂತರ ನಿಮ್ಮ 12ನೇ ಮನೆಗೆ ಬರ್ತಾರೆ. ಸೊ ಎಲ್ಲಿವರೆಗೂ 11ನೇ ಮನೆಯಲ್ಲಿ ಇರ್ತಾರೋ ಅಲ್ಲಿವರೆಗೂ ನೀವು ಯೋಚನೆ ಮಾಡ್ಬೇಕಾಗಿರೋದು ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಎಸ್, ಚಿನ್ನದ ಮೇಲೆ ಹೂಡಿಕೆ ಮಾಡಿ, ಮಕ್ಕಳ ಹೆಸರಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಏನಾದ್ರೂ ಹೂಡಿಕೆಯನ್ನ ಮಾಡಿ. ಇದು ಮುಂದೆ ನಿಮ್ಗೆ ಹೆಚ್ಚಿನ ಲಾಭವನ್ನ ತಂದು ಕೊಡುತ್ತೆ. ಆದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಕ್ ಹೋಗ್ಬೇಡಿ, ಅದು ನಿಮ್ಗೆ ಹಣ ಲಾಕ್ ಆಗುತ್ತೆ. ಹೇಗೋ ಗುರುವಿನ ದೃಷ್ಟಿ ಇದೆ, ಸ್ವಲ್ಪ ಏನೋ ಬುದ್ಧಿವಂತಿಕೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀರಾ, ಲೆಕ್ಕಾಚಾರ ಚೆನ್ನಾಗಿರುತ್ತೆ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ದು ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ, ಸೊ ಇಂಡಸ್ಟ್ರಿಯ ಹಾಗೂ ಹೋಗುಗಳನ್ನ ಗಮನಿಸ್ಕೊಂಡು ಹೂಡಿಕೆಯನ್ನ ಮಾಡಿ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ
ಹೆಚ್ಚು ಲಾಭವನ್ನ ತಂದು ಕೊಡ್ತಾರೆ ಅನ್ನೋದು ಈ ಏಪ್ರಿಲ್ ತಿಂಗಳ ಗ್ರಹಗಳ ಪ್ಲೇಸ್ಮೆಂಟ್ ಹೇಳ್ತಾ ಇರೋದು. ಅದ್ರ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ನು 12ನೇ ಮನೆಗೆ ಶುಕ್ರ ಬಂದಾಗ ನಿಮ್ಮ ಮೇಲೆ ನೀವು ಹೆಚ್ಚು ಖರ್ಚುಗಳನ್ನ ಮಾಡ್ಕೊಳ್ತೀರಾ. ಹೊಸ ಬಟ್ಟೆ ತಗೊಳ್ಳೋದು ಅಥವಾ ಮನೆಯ ಇಂಟೀರಿಯರ್ ಅಲ್ಲಿ ಏನಾದ್ರು ಒಂದಷ್ಟು ಬದಲಾವಣೆ ಮಾಡೋದು, ಮಕ್ಕಳಿಗಾಗಿ ಒಂದಷ್ಟು ಖರ್ಚುಗಳನ್ನ ಮಾಡೋದು, ಈ ತರದ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಇನ್ನು ನಮ್ಮ ಕಂಪನಿ ಓನರ್ಸ್ ನೋಡಿ, ನಿಮಗೆ 10ನೇ ಮನೆಯಲ್ಲಿ ಬುಧ ನೀಚನಾಗಿದ್ದಾರೆ, ಅಲ್ಲಿ ಕುಜ ಇದ್ದಾರೆ, ಜೊತೆಗೆ ಶನಿ ಮಹಾತ್ಮರು ಜೊತೆ ಆಗಿದ್ದಾರೆ. 15ನೇ ತಾರೀಕುವರೆಗೂ ರವಿ ಇರ್ತಾರೆ. ಸೊ ನೀವು ಇಲ್ಲೇನ್ ಮಾಡ್ಬೇಕು, ಮೊದಲು ನಿಮ್ಮ ಕ್ಲೈಂಟ್ಸ್ ಜೊತೆ ಮಾತನಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತನಾಡಿ. ಅವರ ಜೊತೆ ಯಾವ್ದಾದ್ರು ಒಪ್ಪಂದಕ್ಕೆ ನೀವು ಸಹಿ ಆಗ್ತಾ ಇದ್ರೆ ಇಂದು ಮುಂದೆ ನೋಡದೆ ಸಹಿ ಹಾಕಬೇಡಿ. ನಿಮ್ಮ ಒಂದು ಸಹಿ ಕಂಪ್ಲೀಟ್ ನಿಮ್ಮ ಬಿಸ್ನೆಸ್ ಅನ್ನ ಹಾಳು ಮಾಡ್ಬಿಡುತ್ತೆ. ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ಕೊಬಿಡ್ತೀರಾ. ಸೊ ಹಾಗಾಗಿ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮುಂಚೆ ಲೀಗಲ್ ಅಡ್ವೈಸ್ ತಗೊಳ್ಳಿ. ಈ ಸೆಕೆಂಡ್ ಒಪಿನಿಯನ್ ತೆಗೆದುಕೊಂಡು ವ್ಯವಹಾರವನ್ನ ಮುಂದುವರಿಸಿ. ಅದೇ ಸ್ವಲ್ಪ ಕಮ್ಯುನಿಕೇಶನ್ ಅಲ್ಲೇ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಎಚ್ಚರಿಕೆಯನ್ನ ತೆಗೆದುಕೊಂಡರೆ ಬರುವಂತಹ ಡೀಲ್ಗಳನ್ನ ಸರಿಯಾಗಿ ನಿಭಾಯಿಸಬಹುದು. ಜೊತೆಗೆ ನಿಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಎರರ್ ಆಗುವಂತಹ ಸಮಯ, ಅದ್ರ ಕಡೆ ಹೆಚ್ಚಿನ ಗಮನ ಇರಲಿ. ಈ GST ಫೈಲ್ ಮಾಡ್ಬೇಕಾದ್ರೆ ತುಂಬಾ ಎರರ್ಸ್ ಗಳಾಗ್ತದೆ. ಸೊ ಅದ್ರ ಕಡೆನೂ ಕೂಡ ಹೆಚ್ಚಿನ ಗಮನ ಇರಲಿ. ಇನ್ನು ನಿಮ್ಮ ಕಂಪನಿಯನ್ನ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ, ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ರೈಟ್ ಸಮಯ, ಗ್ರಹಗಳ ಸಪೋರ್ಟ್ ಇದೆ, ಅದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ 3ನೇ ಮನೆಯ ಅಧಿಪತಿ ಸೂರ್ಯ 15ನೇ ತಾರೀಕು ನಂತರ ಮೇಷರಾಶಿಗೆ ಬರ್ತಾರೆ. ಮೇಷರಾಶಿಯಲ್ಲಿ ಸೂರ್ಯನಿಗೆ ಉಚ್ಚ ಸ್ಥಾನ. ಸೊ ಹಾಗಾಗಿ ಯಾರ್ಯಾರು ಈ ಸೇಲ್ಸ್ ಮಾರ್ಕೆಟಿಂಗ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಡೆಫಿನೆಟ್ಲಿ ನೀವು ತುಂಬಾ ಚೆನ್ನಾಗಿ ಹಣ ಗಳಿಸ್ತೀರಾ. ಅದರ ಜೊತೆಗೆ ಆನ್ಲೈನ್ ಬಿಸ್ನೆಸ್, ಡಿಜಿಟಲ್ ಮಾರ್ಕೆಟಿಂಗು, ಮೀಡಿಯಾ, ಜೊತೆಗೆ ಟ್ರಾವೆಲ್ ಇಂಡಸ್ಟ್ರಿ, ಸೊ ಇಲ್ಲೆಲ್ಲ ಕೂಡ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ನಿಮ್ಮ ಬಿಸ್ನೆಸ್ ಇನ್ನೊಂದು ಲೆವೆಲ್ಗೆ ಇಂಪ್ರೂವ್ ಆಗುತ್ತೆ. ಎಸ್, ಇದಿಷ್ಟು ಹಣಕಾಸು ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಸ್ವಲ್ಪ ಎಚ್ಚರಿಕೆಗಳನ್ನ ತೆಗೆದುಕೊಂಡ್ರೆ ಡೆಫಿನೆಟ್ಲಿ 15ನೇ ತಾರೀಕು ನಂತರ ರವಿ ಉಚ್ಚ ಸ್ಥಾನಕ್ಕೆ ಬಂದಾಗ ಪ್ರತಿಯೊಂದು ವ್ಯಾಪಾರದಲ್ಲೂ ಒಂದು ಒಳ್ಳೆಯ ಬೆಳವಣಿಗೆಯನ್ನ ಕಾಣ್ತೀರಾ. ಹಲವಾರು ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಸೊ ಹಾಗಾಗಿ ಮೊದಲ 15 ದಿನ ತುಂಬಾ ಎಚ್ಚರಿಕೆಯಿಂದ ಕಳೆಯಬೇಕು. ಓಕೆ, ಈಗ ಆರೋಗ್ಯದ ವಿಚಾರ. ನಾನು ಇನ್ನೊಂದು ವಿಚಾರನ ಹೇಳ್ಬಿಡ್ತೀನಿ ಮಿಥುನ ಲಗ್ನದವರಿಗೆ. ನೋಡಿ, ಮಿಥುನ ಅಂದ್ರೆ ಅದು ದ್ವಿಸ್ವಭಾವ ರಾಶಿ. ಈ ದ್ವಿಸ್ವಭಾವ ರಾಶಿಯವರಿಗೆ 7ನೇ ಮನೆ ಅಧಿಪತಿ ಇದೆಯಲ್ಲ, ಅದು ಬಾಧಕಾಧಿಪತಿ ಆಗ್ತಾರೆ. ಸೊ ಹಾಗಾಗಿ ಈ ಲಗ್ನದಲ್ಲಿರುವ ಗುರು ದೇಹಕ್ಕೆ ಹಲವಾರು ಬಾಧೆಗಳನ್ನ ತಂದು ಕೊಡ್ತಾರೆ. ಒಂದ್ ಕಡೆ ಆಲ್ರೆಡಿ ಹೇಳಿದೆ, ಬೊಜ್ಜು ಜಾಸ್ತಿ ಆಗುತ್ತೆ, ಆಲಸ್ಯ ಜಾಸ್ತಿ ಆಗುತ್ತೆ, ಈ ಲಿವರ್ ಸಂಬಂಧಿತ ಸಮಸ್ಯೆಗಳು ಜಾಸ್ತಿ ಉಲ್ಬಣಗೊಳ್ಳುತ್ತವೆ. ತುಂಬಾ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಿ. ಅದ್ರ ಜೊತೆಗೆ BP ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಹಿರಿಯ ನಾಗರಿಕರು ನೀವು ಆಲ್ರೆಡಿ ಆ ತೊಂದರೆಯಲ್ಲಿ ಬಳಲ್ತಾ ಇದ್ರೆ ಸ್ವಲ್ಪ ಈ ಮೆಡಿಕೇಶನ್ಸ್ ಕಡೆ ಗಮನ ಕೊಡಿ. ಮೆಡಿಸಿನ್ಸ್ ಅನ್ನ ತಪ್ಪಿಸ್ಕೊಳಕ್ ಹೋಗ್ಬೇಡಿ. ಅದೇ ರೀತಿ ಈ ಕೂದಲು ಉದುರೋದು, ಜೊತೆಗೆ ಈ ಮೈಕೈ ನೋವು, ನರಗಳ ದೌರ್ಬಲ್ಯ, ಇದೆಲ್ಲವೂ ಜಾಸ್ತಿ ಕಾಣಿಸುತ್ತೆ. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಇದೆಲ್ಲವೂ ಜಾಸ್ತಿ ಆಗುತ್ತೆ. ಬುಧ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಒಟ್ಟಾರೆ ದೇಹಕ್ಕೆ ಸಂಬಂಧಪಟ್ಟಂತಹ ಹಲವಾರು ಬಾಧೆಗಳು ನಿಮ್ಮನ್ನ ಹುಡ್ಕೊಂಡು ಬರ್ತದೆ. ಬಟ್ ಒಂದೇ ಒಂದು ಶ್ರೀರಕ್ಷೆ, ಅದು ಗುರುವಿನ ದೃಷ್ಟಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಮೆಡಿಸಿನ್ಸ್ಗಳು ಕೂಡ ನಿಮ್ಗೆ ವರ್ಕ್ ಆಗುತ್ತೆ. ಅಂತಿಮವಾಗಿ ತುಂಬಾ ದೊಡ್ಡ ತೊಂದರೆಗಳು ಎದುರಾಗದೆ ಸಣ್ಣ ಪುಟ್ಟ ಆರೋಗ್ಯ ತೊಂದರೆಗಳು ಬರ್ತವೆ. ಅದನ್ನ ಗುರು ದೃಷ್ಟಿ ನಿಮ್ಗೆ ರಕ್ಷಣೆ ಕೊಟ್ಟು ಕಾಪಾಡುತ್ತೆ. ಸೊ ಆರೋಗ್ಯದಲ್ಲಿ ಎಲ್ಲರೂ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಲೇಬೇಕು. ಓಕೆ, ಈಗ ನಮ್ಮ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ. ನೋಡಿ, ರಾಜಕೀಯ ವ್ಯಕ್ತಿಗಳಿಗೆ 15 ದಿನ ತುಂಬಾ ಕೇರ್ಫುಲ್ ಆಗಿದ್ದಾರೆ. 15ನೇ ತಾರೀಕು ನಂತರ ಅದ್ಭುತವಾಗಿರುತ್ತೆ. ಏನಕ್ಕೆ ಅಂದ್ರೆ, ನಿಮ್ಮ 3ನೇ ಮನೆಯ ಅಧಿಪತಿ ಸರ್ಕಾರಿ ಕಾರಕ ರವಿ 11ನೇ ಮನೆಗೆ ಬರ್ತಾರೆ, ಅದು ಉಚ್ಚ ಸ್ಥಾನ. ಹಾಗಾಗಿ ಮೊದಲ 15 ದಿನ ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾರೆ. ನಿಮ್ಮ ಕಾರ್ಯಕರ್ತರು ಅಥವಾ ನಿಮ್ಮ ಬೆಂಬಲಿಗರು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ನಿಮ್ಮ ಮಾತಿಗೆ ಮನ್ನಣೆ ಸಿಗಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಏನು ಮೇಲ್ವರ್ಗದವ್ರು ಯಾರು ಇರ್ತಾರೆ ಅವರಿಂದ ಸ್ವಲ್ಪ ಈ ವಾದ ವಿವಾದಗಳಾಗೋದು, ಅವ್ರ ಜೊತೆ ಇಗೋ ಕ್ಲಾಶಸ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಬಟ್ 15ನೇ ತಾರೀಕು ನಂತರ ಸೂರ್ಯ ನಿಮಗೆ ಸಪೋರ್ಟ್ ಮಾಡ್ತಾರೆ. ಆಗ ನಿಮಗೆ ಎಕ್ಸ್ಟ್ರಾ ಪವರ್ ಸಿಗುತ್ತೆ. ಅದರ ಜೊತೆಗೆ ಗುರುವಿನ ದೃಷ್ಟಿ 9ನೇ ಮನೆಗೆ ಬೀಳುತ್ತೆ. ಯಾರೋ ಬಂದು ನಿಮ್ಮನ್ನ ಬ್ಯಾಕಪ್ ಮಾಡ್ಕೊಳ್ತಾರೆ. ಸೊ ಈ ತರದೆಲ್ಲವೂ ಅದೃಷ್ಟಗಳಿವೆ. ಆದ್ರೆ ಮೊದಲ 15 ದಿನ ನೀವು ಮಾತಿನಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಸಾಕಷ್ಟು ಗಾಸಿಪ್ಗಳು ನಿಮ್ಮನ್ನ ಹುಡ್ಕೊಂಡು ಬರ್ತದೆ. ನಿಮ್ಮ ಮಾತುಗಳನ್ನ ತಿರುಚುತ್ತಾರೆ, ನಿಮ್ಮ ಮಾತುಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಬುಧ ನೀಚನಾಗಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ.
ಈ ಪ್ರೆಸ್ ಮೀಟ್ ಅಲ್ಲಿ ಮಾತನಾಡ್ಬೇಕಾದ್ರೆ, ಪಬ್ಲಿಕ್ ಮೀಟ್ ಅಲ್ಲಿ ಮಾತಾಡ್ಬೇಕಾದ್ರೆ, ನಿಮ್ಮ ಪಾರ್ಟಿಯ ಮೀಟಿಂಗ್ ಗಳಲ್ಲಿ ಮಾತನಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆ ಇರಿ. ನಿಮ್ಮ ಒಂದು ಸ್ಟೇಟ್ಮೆಂಟ್ ಕಂಪ್ಲೀಟ್ ನಿಮ್ಮ ಪ್ರೊಫೈಲ್ಗೆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಆ ತರದ ಗ್ರಹಗಳ ಪ್ಲೇಸ್ಮೆಂಟ್ ಇದೆ. ಸ್ವಲ್ಪ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಿ. 15ನೇ ತಾರೀಕು ನಂತರ ಡೆಫಿನೆಟ್ಲಿ ಎಲ್ಲವೂ ನಿಮ್ಮದೇ. ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಬಳಸ್ಕೊಳ್ಳಿ. ತುಂಬಾ ಚೆನ್ನಾಗಿ ರೀಚ್ ಆಗ್ತೀರಾ. ಮುಂದಿನ ಎಲೆಕ್ಷನ್ಗೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಅದೇ ರೀತಿ ನಮ್ಮ ಸರ್ಕಾರಿ ಅಧಿಕಾರಿಗಳು, ನಿಮಗೆ ಒಂದ್ ಕಡೆ ಮನೆ ಟೆನ್ಷನ್, ಇನ್ನೊಂದ್ ಕಡೆ ಆಫೀಸ್ ಟೆನ್ಷನ್. ಈ ಮನೆ ಟೆನ್ಷನ್ ಎಲ್ಲ ತಗೊಬಂದು ಈಗ ಆಫೀಸ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ. ಇದರಿಂದ ನಿಮ್ಮ ಸಹೋದ್ಯೋಗಿಗಳಿಗೆ, ಕೆಳವರ್ಗದ ಸಿಬ್ಬಂದಿಗಳಿಗೆ ಕಿರಿಕಿರಿ ಆಗ್ತಾ ಇದೆ. ಸೊ ಅವರು ಕೂಡ ನಿಮ್ಮ ಮೇಲೆ ಒಂದಷ್ಟು ಅಪವಾದಗಳು ಬರೋ ತರ ನಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಬುಧ ನೀಚ ಆಗಿರೋದ್ರಿಂದ ಅವರು ಮಾಡುವ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಕಡತಗಳಿಗೆ ಸಹಿ ಹಾಕಬೇಕಾದ್ರೆ ತುಂಬಾ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಿ. 15ನೇ ತಾರೀಕು ನಂತರ ರವಿ, ಸರ್ಕಾರಿ ಕಾರಕ ರವಿ, ನಿಮ್ಮ 3ನೇ ಮನೆಯ ಅಧಿಪತಿ ರವಿ 11ನೇ ಮನೆಗೆ ಬರ್ತಾರೆ. ಒಂದು ಶಾರ್ಟ್ ಟ್ರಾವೆಲ್ ಅನ್ನ ತೋರಿಸುತ್ತೆ. ಹಾಗಾಗಿ ನೀವು ಅಂದುಕೊಂಡಿರುವ ಕಡೆ ವರ್ಗಾವಣೆ ಆಗಬಹುದು. ಅದರ ಜೊತೆಗೆ ನೀವು ಇಷ್ಟಪಟ್ಟಂತಹ ಪೋಸ್ಟ್ಗೆ ಬಡ್ತಿಯೂ ಸಿಗಬಹುದು. ಒಟ್ಟಾರೆ ಗೌರವ, ನಿಮಗೆ ಸಿಗಬೇಕಾದ ಮನ್ನಣೆ ಎಲ್ಲವೂ 15ನೇ ತಾರೀಕು ನಂತರ ಸಿಗುತ್ತೆ. ಬಟ್ ಮೊದಲ 15 ದಿನ ಎಲ್ಲಾ ವಿಚಾರಗಳಲ್ಲೂ ಎಚ್ಚರಿಕೆಯಿಂದ ಇರಬೇಕು. ನೀವು ಯಾರೊಟ್ಟಿಗೆ ಮಾತನಾಡ್ತೀರೋ, ಸೊ ಪ್ರತಿ ಮಾತಿನಲ್ಲೂ ನಿಮ್ಮಿಂದ ತಪ್ಪುಗಳಾಗುತ್ತೆ. ಇಲ್ಲ ಅವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಇಲ್ಲ ಅದನ್ನ ತಪ್ಪಾಗಿ ಅರ್ಥೈಸುವ ರೀತಿ ಅವರೇ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಮಾತಿನಲ್ಲಿ ಎಚ್ಚರಿಕೆ ಇರಲಿ. ಸೊ ನಿಮ್ಮ ಮೇಲಧಿಕಾರಿಗಳ ಜೊತೆ ಮಾತನಾಡ್ಬೇಕಾದ್ರೆ ಸಂಯಮವನ್ನ ಕಾಪಾಡ್ಕೊಳ್ಳಿ. ಈಗೋ ಕ್ಲೇಶಸ್ ಆಗುತ್ತೆ, ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಬಟ್ ಎಲ್ಲವನ್ನ ತಡ್ಕೊಳ್ಳೇಬೇಕು ಮೊದಲ 15 ದಿನ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಆರೋಗ್ಯದ ಕಡೆ ಗಮನ ಕೊಡಬೇಕು. ಏನಕ್ಕೆ ಅಂದ್ರೆ ಸ್ವಲ್ಪ ಮಾನಸಿಕವಾಗಿ ಬಳಲ್ತಾ ಇದ್ದೀರಾ, ಖಿನ್ನತೆಗೆ ಒಳಗಾಗ್ತಾ ಇದ್ದೀರಾ, ಯಾವುದು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅನ್ನುವಂತಹ ಭಾವನೆ ಕ್ರಿಯೇಟ್ ಆಗ್ತಾ ಇದೆ. ಇದರ ಪ್ರಭಾವದಿಂದ ನೀವು ಮೊದಲ 15 ದಿನ ರೊಚ್ಚಿಗೆದ್ದು ರಾಜೀನಾಮೆ ಕೊಟ್ಬಿಡ್ಬೋದು, ಕೆಲ್ಸಕ್ಕೆ ರಜೆ ಹಾಕ್ಬಿಡ್ಬೋದು, VRS ಪಡ್ಕೊಳ್ಳೋದಕ್ಕೆ ಮುಂದಾಗ್ಬಿಡ್ಬೋದು. ಈ ತರದೆಲ್ಲ ಸಿಚುವೇಶನ್ಸ್ ಬರುತ್ತೆ. ಸೊ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಓಕೆ, ಸೊ ಇಲ್ಲಿ ಎಚ್ಚರಿಕೆಗಳನ್ನ ತೆಗೆದುಕೊಂಡ್ರೆ 15 ದಿನ ಆದ ಮೇಲೆ ಡೆಫಿನೆಟ್ಲಿ ನೀವು ಅಂದುಕೊಂಡ ಹಾಗೆ ನಿಮ್ಮ ಬದುಕು ಮತ್ತಷ್ಟು ಬದಲಾವಣೆಗಳನ್ನ ಕಾಣುತ್ತೆ. ಇನ್ನು ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್, ನಿಮ್ಗೂ ಕೂಡ ಅಷ್ಟೇ. ಈಗ ನಿಮ್ಮ ಆಫೀಸ್ ಬೇಡ ಅನ್ಸಿದೆ, ಬದಲಾವಣೆ ಮಾಡೋಣ ಅನಿಸ್ತಾ ಇದೆ, ರಾಜೀನಾಮೆ ಕೊಟ್ಬಿಡೋಣ ಅನಿಸ್ತಾ ಇದೆ. ನಿಮ್ಮ ಪಕ್ಕದಲ್ಲಿರೋರು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಕಿರಿಕಿರಿ ಆಗ್ತಾ ಇದ್ದಾರೆ, ನಿಮ್ಮ ಬಾಸ್ ಕಂಡ್ರೆ ಆಗ್ತಾ ಇಲ್ಲ, ನಿಮ್ಮ ಟೀಮ್ ಲೀಡರ್ ಕಂಡ್ರೆ ಆಗ್ತಾ ಇಲ್ಲ, ಮ್ಯಾನೇಜರ್ ಕಂಡ್ರೆ ಆಗ್ತಾ ಇಲ್ಲ. ಓವರ್ ಆಲ್ ನಿಮ್ಮ ಸುತ್ತಲಿನ ವಾತಾವರಣ ಯಾವುದು ನಿಮ್ಗೆ ಸರಿ ಅನಿಸ್ತಾ ಇಲ್ಲ. ಜೊತೆಗೆ ನಿಮ್ಮಿಂದನೂ ಹಲವಾರು ತಪ್ಪುಗಳಾಗ್ತಾ ಇದೆ, ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ, ಇಮೇಲ್ ಸರಿಯಾಗಿ ಸೆಂಡ್ ಮಾಡ್ತಾ ಇಲ್ಲ, ಅಲ್ಲೇನೋ ಎರರ್ ಮಾಡಿರ್ತೀರಾ. ಅದ್ರ ಜೊತೆಗೆ ನಿಮ್ಮ ಕೆಲಸಗಳಲ್ಲಿ ಹಲವಾರು ತಪ್ಪುಗಳಾಗ್ತಾ ಇದೆ. ಸೊ ಎಲ್ಲ ಕಿರಿಕಿರಿಯ ನಡುವೆ ನಿಮಗೆ 15 ದಿನ ಆದ ಮೇಲೆ ಸೂರ್ಯನ ಬದಲಾವಣೆಯಿಂದ ಒಂದ್ ರೀತಿ ಹೊಸ ಚೈತನ್ಯ ಸಿಗತ್ತೆ, ಆ ಹುರುಪು ಬರುತ್ತೆ. ನಿಮ್ಮ ಎಫರ್ಟ್ಗೆ ತಕ್ಕಂತೆ ನಿಮಗೆ ಪ್ರತಿಫಲವೂ ಸಿಗುತ್ತೆ. ಬಟ್ ಮೊದಲ 15 ದಿನ ತುಂಬಾ ಟೆನ್ಷನ್ಗೆ ಒಳಗಾಗಿ, ಖಿನ್ನತೆಗೆ ಒಳಗಾಗಿ ಕೆಲಸವನ್ನ ಬಿಟ್ಬಿಟ್ರೆ ಈ 15 ದಿನ ಆದ ಮೇಲೆ ಸಿಗಬೇಕಾದ ಗೌರವ, ಸಂಬಳ ಹೆಚ್ಚಾಗೋದು, ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಪ್ರತಿದಿನವೂ ಇಂಪಾರ್ಟೆಂಟ್. ಹೆಂಗೆ ಕಳಿತೀರಾ ಅನ್ನೋದನ್ನ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಎಲ್ಲವನ್ನ ಡೆಫಿನೆಟ್ಲಿ 15 ದಿನ ಆದ್ಮೇಲೆ ಎಲ್ಲವೂ ಚೆನ್ನಾಗಿರುತ್ತೆ. ಎಸ್, ಹಾಗೆ ಕೋರ್ಟ್ ಕೇಸು ಮತ್ತು ವಕೀಲರ ಬಗ್ಗೆ ನೋಡೋಣ. ನೋಡಿ, ಕೋರ್ಟ್ ಕೇಸು ಅಂದಾಗ 6ನೇ ಮನೆ ಬಹಳ ಪ್ರಮುಖ ಆಗುತ್ತೆ. ನಿಮ್ಮ 6ನೇ ಮನೆಯ ಅಧಿಪತಿ ಮತ್ತು 11ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿ ಶನಿಯ ಜೊತೆಗೆ ಯುತಿಯಾಗಿದ್ದಾರೆ. ಅಲ್ಲಿ ಬುಧ ನೀಚನಾಗಿದ್ದಾರೆ. ಈ ಬುಧ ಕಾಗದ ಪತ್ರಗಳಿಗೆ ಏನು ಲೀಡರ್ ಆಗಿರೋದ್ರಿಂದ ನಿಮ್ಮ ಕೇಸ್ಗೆ ಸಂಬಂಧಪಟ್ಟಂತಹ ದಾಖಲೆಗಳಲ್ಲೇ ಹಲವಾರು ತಪ್ಪುಗಳಿರ್ತದೆ. ಅದರಿಂದನೇ ನಿಮ್ಮ ಕೇಸು ಮುಂದೂಡಲ್ಪಡುತ್ತೆ. ಸ್ಪೆಷಲಿ ಈ ಕೌಟುಂಬಿಕ ಕಲಹ ಜೊತೆಗೆ ಆಸ್ತಿ ಗಲಾಟೆ, ಈ ತರದ ಕೇಸ್ಗಳು ತುಂಬಾ ತೊಂದರೆಗಳನ್ನ ತಂದು ಕೊಡ್ತವೆ. ಮಾನಸಿಕವಾಗಿ ಬಳಲಬೇಕು, ಆ ತರದ ಘಟನೆಗಳು ಎದುರಾಗ್ತವೆ. ಎಲ್ಲಾ ಸರಿ ಇದೆ, ಏನಕ್ಕೆ ಈ ರೀತಿ ಆಗ್ತಾ ಇದೆ, ಕೇಸ್ ನನ್ನ ಪರವಾಗಿ ಆಗ್ಬೇಕಲ್ಲ, ಈ ತರದ ಚಿಂತೆಗಳೇ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಅಪೋಸಿಟ್ ಲಾಯರ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ನೀವೇ ತಪ್ಪು ಮಾಹಿತಿಯನ್ನ ಕೊಟ್ಬಿಡ್ತೀರಾ, ಹಲವಾರು ವಿಚಾರಗಳನ್ನ ಬಿಟ್ಕೊಡ್ತೀರಾ. ಸೊ ಹಾಗಾಗಿ ಸ್ವಲ್ಪ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಬುಧ ನೀಚ ಆಗಿದ್ದಾರೆ, ತಪ್ಪು ನಮ್ಮಿಂದನೇ ಜಾಸ್ತಿ ಆಗುತ್ತೆ. ಸೊ ಕಂಟ್ರೋಲ್ ಆಗಿ ನಿಮ್ಮನ್ನ ನೀವು ಕಾಪಾಡಿಕೊಂಡು ಬಂದರೆ 15ನೇ ತಾರೀಕು ನಂತರ ಸ್ವಲ್ಪ ನಿಮಗೆ ಬಲ ಸಿಗುತ್ತೆ ಎದುರಾಳಿಗಳನ್ನ ಫೇಸ್ ಮಾಡ್ಲಿಕ್ಕೆ. ಬಟ್ ಕೇಸ್ ಗೆದ್ದೇ ಬಿಡ್ತೀರಾ ಏಪ್ರಿಲ್ ತಿಂಗಳಲ್ಲಿ? ನೋ, ಆಗಲ್ಲ.
ಸೊ ಬಟ್ ನಿಮ್ಮ ಪರವಾಗಿ ಕೇಸ್ ನಡೆಯುತ್ತೆ ಅನ್ನೋದಕ್ಕೆ ಸೂಚನೆಗಳು ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಗ್ರಹಗಳು ಬಲ ಕೊಟ್ಟು ಕೇಸ್ ಗೆಲ್ಲುವ ಹಾಗೆ ಮಾಡಿಕೊಡ್ತಾರೆ. ಬಟ್ ಮೊದಲ 15 ದಿನ ತುಂಬಾ ಎಚ್ಚರಿಕೆಯಿಂದ ಇರಿ. ದಾಖಲೆಗಳನ್ನ ಮಿಸ್ ಮಾಡಿಕೊಳ್ಳಬಹುದೇನೋ, ಅದ್ರ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ನು ನಮ್ಮ ಲಾಯರ್ಸ್, ನಿಮ್ಗೂ ಕೂಡ ಅಷ್ಟೇ, ಈ ಜೂನಿಯರ್ಸ್ ಮಾಡುವಂತಹ ತಪ್ಪಿನಿಂದ ನೀವು ಕೋರ್ಟಲ್ಲಿ ಮುಜುಗರವನ್ನ ಅನುಭವಿಸ್ತೀರಾ. ನಿಮ್ಮ ಕ್ಲೈಂಟ್ಸ್ಗಳೇ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಮುಜುಗರ ಬರೋ ತರ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಮೊದಲ 15 ದಿನ ಅವ್ರನ್ನ ಸರಿಯಾಗಿ ಮಾನಿಟರಿಂಗ್ ಮಾಡಿ. ನೀವು ಕೂಡ ನೀವು ಸಲ್ಲಿಸುವ ದಾಖಲೆಗಳಲ್ಲಿ ಹಲವಾರು ಮಿಸ್ಟೇಕ್ ಗಳನ್ನ ಮಾಡಿರ್ತೀರಾ, ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತೆ. ಸೊ ಅಲ್ಲೆಲ್ಲ ಎಚ್ಚರಿಕೆಗಳನ್ನ ತೆಗೆದುಕೊಂಡ್ರೆ ನಂತರದ 15 ದಿನ ನಿಮ್ಮ ಹಣ ಗಳಿಕೆ ಜಾಸ್ತಿ ಆಗುತ್ತೆ, ಗೌರವ ಪ್ರಾಪ್ತಿ ಆಗುತ್ತೆ, ನಿಮ್ಮ ವಾದಗಳು ಇಂಪ್ರೆಸಿವ್ ಆಗಿರುತ್ತೆ. ಸೊ ಓವರ್ ಆಲ್ ನಿಮ್ಮ ಒಂದು ಕೆರಿಯರ್ಗೆ ಪ್ಲಸ್ ಆಗುವಂತಹ ದಿನಗಳು 15 ದಿನಗಳ ನಂತರ. ಸೊ ಮೊದಲ 15 ದಿನಗಳು ತುಂಬಾ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಿ. ತಪ್ಪುಗಳು ಎಲ್ಲ ಆಗ್ತಾ ಇದೆಯೋ ಅಲ್ಲಿ ಕಣ್ಣಾಡಿಸಿ ಡೆಫಿನೆಟ್ಲಿ ಏಪ್ರಿಲ್ ತಿಂಗಳನ್ನ ಸರಿಯಾಗಿ ಬಳಸ್ಕೊಳ್ಳಬಹುದು. ಎಸ್, ಈಗ ನಮ್ಮ ಮನೆ ಬಾಸ್ ಗೃಹಿಣಿಯ ಬಗ್ಗೆ ನೋಡೋಣ. ನೋಡಿ, ಗೃಹಿಣಿಯರಿಗೆ ನಾನು ಮೊದಲೇ ಹೇಳಿದೆ, ನಿಮ್ಮ 3ನೇ ಮನೆಯಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಹಾಗಾಗಿ ಒಡ ಹುಟ್ಟಿದವರು ಮತ್ತು ನಿಮ್ಮ ಅಕ್ಕಪಕ್ಕ ನೆರೆ ಹೊರೆಯವರು ಇವರ ಜೊತೆ ಸಂಬಂಧವನ್ನ ಕಡಿತ ಮಾಡ್ಕೊಂಡಿದ್ದೀರಾ. ಅವ್ರ ಜೊತೆ ಸೇರ್ತಾ ಇಲ್ಲ, ಅವರಿಂದ ದೂರ ಇದ್ದೀರಾ. ಇನ್ನು ನಿಮ್ಮ 4ನೇ ಮನೆಯ ಅಧಿಪತಿ ನೀಚ ಸ್ಥಾನದಲ್ಲಿ ಕೂತಿದ್ದಾರೆ. ಹಾಗಾಗಿ ಪ್ರತಿ ಮಾತಿನಲ್ಲೂ ತಪ್ಪುಗಳನ್ನ ಹುಡುಕ್ತಾ ಇದ್ದಾರೆ ನಿಮ್ಮ ಮನೆ ಒಳಗಡೆಯಿನ ಸಂಬಂಧಗಳು. ನಿಮ್ಮ ಹಸ್ಬೆಂಡ್ ಕೂಡ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಮಾತುಕತೆ ಸರಿಯಾಗಿ ಆಗ್ತಿಲ್ಲ ನಿಮ್ಮ ಮತ್ತು ಅವರ ನಡುವೆ. ಅವರು ಕೂಡ ಆಫೀಸ್ ಟೆನ್ಷನ್ ಎಲ್ಲ ನಿಮ್ಮ ಮೇಲೆ ಹೇರ್ತಾ ಇದ್ದಾರೆ. ಸೊ ಒಂದರ ಮೇಲೊಂದು ಘಟನೆಗಳು ನಿಮ್ಮನ್ನ ಮಾನಸಿಕವಾಗಿ ಕುಗ್ಗೋ ರೀತಿ ಮಾಡ್ತಾ ಇದೆ. ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಂತ ಸಂಬಂಧ ದೂರ ಆಗ್ಬಿಡ್ತದ? ನೋ. ಏನಕ್ಕೆ ಅಂದ್ರೆ ಗುರುವಿನ ದೃಷ್ಟಿ 7ನೇ ಮನೆ ಮೇಲೆ ಬಿದ್ದಿದೆಯಲ್ಲ. ಸೊ ನಿಮ್ಮಿಬ್ಬರ ನಡುವೆ ಮತ್ತೆ ಬಾಂಧವ್ಯ ಹೆಚ್ಚುತ್ತೆ. ಈ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ರೀತಿ ಮತ್ತೆ ಒಂದಾಗ್ತೀರಾ, ಚೆನ್ನಾಗಿರ್ತೀರಾ. ಅದಕ್ಕೆ ಶುಕ್ರನು ಕೂಡ ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ಶುಕ್ರ 20ನೇ ತಾರೀಕು ನಿಮ್ಮ 12ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಈ ರೊಮ್ಯಾನ್ಸ್, ಪ್ರೀತಿ, ಪ್ರೇಮ ಎಲ್ಲವೂ ಜಾಸ್ತಿ ಆಗುತ್ತೆ ಗಂಡ ಹೆಂಡತಿಯ ನಡುವೆ. ಈ ಹೊರಗಡೆ ಓಡಾಟ, ರೆಸ್ಟೋರೆಂಟ್ ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಮಕ್ಕಳಿಂದನೂ ಕೂಡ ಗೃಹಿಣಿಯರಿಗೆ ಗುಡ್ ನ್ಯೂಸ್ ಇದೆ. ಸ್ವಲ್ಪ ಈ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅನ್ನುವ ಭಾವನೆ ಇದೆಯಲ್ಲ, ಓವರ್ ಥಿಂಕಿಂಗ್ ಇದೆಯಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಏಪ್ರಿಲ್ ತಿಂಗಳು ಸ್ವಲ್ಪ ಸಮಾಧಾನವಾಗಿ ಕಳಿತೀರಾ. ಎಸ್, ಈಗ ಪ್ರೀತಿ, ಪ್ರೇಮ, ಪ್ರಣಯ ಹೇಗಿದೆ ನಮ್ಮ ಲವ್ ಬರ್ಡ್ಸ್ ಗಳಿಗೆ ಏಪ್ರಿಲ್ ತಿಂಗಳು? ಎಸ್, ನಿಮ್ಮ 5ನೇ ಮನೆಯ ಅಧಿಪತಿ ಶುಕ್ರ 11ನೇ ಮನೆ ಮತ್ತು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸೊ ಪ್ರೀತಿ, ಪ್ರೇಮ, ಪ್ರಣಯ, ರೊಮ್ಯಾನ್ಸ್ ಎಲ್ಲವೂ ಚೆನ್ನಾಗಿದೆ. ಆದ್ರೆ ಮಧ್ಯ ಒಂದೊಂದಷ್ಟು ಕಿರಿಕುಗಳು ಬಂದು ಹೋಗ್ತದೆ. ಅದು ನಿಮ್ಮ ಕೇತುವಿನ ಪ್ರಭಾವದಿಂದ. ಈ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಸ್ವಲ್ಪ ತಪ್ಪಾಗಿ ಮಾತನಾಡ್ಬಿಡ್ತೀರಾ, ಅಥವಾ ನಿಮ್ಮ ಮಾತನ್ನ ಅವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಸ್ಪೆಷಲಿ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತೀರಲ್ಲ, ಆ ಒಂದು ಮೆಸೇಜ್ ನಿಮ್ಮಿಬ್ಬರನ್ನ ದೂರ ಮಾಡ್ಬಿಡ್ಬೋದು. ಸೊ ಆ ರೀತಿಯ ಆ ಮೆಸೇಜ್ ಆ ತರ ಟ್ರಿಗರ್ ಆಗುತ್ತೆ. ಸೊ ನಿಮ್ಮಿಂದ ಆ ತರ ತಪ್ಪುಗಳಾಗುತ್ತೆ. ಸ್ವಲ್ಪ ಎಚ್ಚರಿಕೆಗಳನ್ನ ಅಲ್ಲಿ ತೆಗೆದುಕೊಳ್ಳಬೇಕು. ಓಕೆ, ನೀವು ಅಲ್ಲಿ ತೆಗೆದುಕೊಳ್ಳಿ. ಶುಕ್ರ ನಿಮಗೆ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನ್ ಬ್ರೇಕಪ್ ಹಂತಕ್ಕೆ ಬಂದಿದ್ದರು, ಸೊ ಮತ್ತೆ ನಿಮ್ಮ ಸಂಬಂಧ ಒಂದಾಗುತ್ತೆ. ನೀವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಿಮ್ಮ ಪ್ರೀತಿಯನ್ನ ಉಳಿಸ್ಕೊಳ್ತೀರಾ. ಇದಿಷ್ಟು ಪ್ರೀತಿ ಪ್ರೇಮದ ವಿಚಾರ. ಎಸ್, ಈಗ ನಮ್ಮ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಬಗ್ಗೆ ನೋಡೋಣ. ನೋಡಿ, ಟೀಚರ್ಸ್ ಗಳಿಗೆ ಈಗ ಸ್ಥಳ ಬದಲಾವಣೆ ಆಗ್ಬೇಕು, ಕೆಲಸ ಬದಲಾವಣೆ ಆಗ್ಬೇಕು. ಈಗಿರುವಂತಹ ಕೆಲಸದಲ್ಲಿ ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ಯಾರ್ ಕಂಡ್ರು ನಿಮ್ಗೆ ಆಗ್ತಾ ಇಲ್ಲ. ಹಾಗಾಗಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದೀರಾ. ತುಂಬಾ ಜನ ಆಲ್ರೆಡಿ ಕೊಟ್ಬಿಟ್ಟಿದ್ದೀರಾ. ಬಟ್ ಸ್ವಲ್ಪ ದಿನ ವೆಯ್ಟ್ ಮಾಡ್ಬೇಕು. 15 ದಿನ ಮಾತ್ರ ವೆಯ್ಟ್ ಮಾಡಿ. ಯಾಕೆಂದ್ರೆ ಸೂರ್ಯ ಒಳ್ಳೆ ಪ್ಲೇಸಿಗೆ ಬರ್ತಾ ಇದ್ದಾರೆ. ನೀವು ಇಷ್ಟು ವರ್ಷ ಎಫರ್ಟ್ ಹಾಕಿದಿರಲ್ಲ, ಅದಕ್ಕೆ ಮನ್ನಣೆ, ಗೌರವ ಎಲ್ಲವೂ ಸಿಗುವಂತಹ ಕಾಲ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮೊದಲ 15 ದಿನ ವರ್ತಿಸಬೇಕು. ಎಲ್ಲವೂ ಸರಿ ಹೋಗುತ್ತೆ. ಇದು ಎಲ್ರಿಗೂ ಆಗ್ತಾ ಇರೋದು, ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಆಗ್ತಾ ಇರೋದು. ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಷ್ಟೇ. ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ತಪ್ಪಾಗ್ತಾ ಇದೆ. ಈ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಹಲವಾರು ಮಿಸ್ಟೇಕ್ಸ್ ನಿಮ್ ಕಡೆಯಿಂದ ಆಗತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾಕೆಂದ್ರೆ ಮಾಡುವ ಕೆಲಸವನ್ನ ಸರಿಯಾಗಿ ಮಾಡ್ಬೇಕಲ್ವಾ. ಸೊ ಅಲ್ಲಿ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಿ. ಇನ್ನು ಗೌರ್ಮೆಂಟ್ ಟೀಚರ್ಸ್ ಡೆಫಿನೆಟ್ಲಿ 15ನೇ ತಾರೀಕು ಆದ ಮೇಲೆ ನಿಮ್ಗೆ ಬಡ್ತಿ, ವರ್ಗಾವಣೆ ಎಲ್ಲ ನೀವು ಅಂದುಕೊಂಡ ಹಾಗೆ ಆಗತ್ತೆ. ಸೊ ಹಾಗಾಗಿ ಮೊದಲ 15 ದಿನ ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ಜವಾಬ್ದಾರಿತವಾಗಿ ಕಳೆದ್ರೆ ನೆಕ್ಸ್ಟ್ 15 ದಿನ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಸ್ಟೂಡೆಂಟ್ಸ್, ನಿಮ್ಗೂ ಅಷ್ಟೇ ಏಕಾಗ್ರತೆಯ ಕೊರತೆ ಜಾಸ್ತಿ ಆಗ್ತಾ ಇದೆ. ಬೇಡವಾದ ಥಿಂಕಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಾ ಇದ್ದೀರಾ. ಮೆಮೊರಿ ಪವರ್ ವರ್ಕ್ ಆಗ್ತಾ ಇಲ್ಲ. ಒಂದ್ ಕಡೆ ಏನೋ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಟ್ಟಿದ್ದೀರಾ ನಿಮ್ಮ ರಿಸಲ್ಟ್ ಬಗ್ಗೆ. ಡೆಫಿನೆಟ್ಲಿ ನಾನು
ಟಾಪರ್ ಆಗ್ಬಿಡ್ತೀನಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ, ಆ ರೀತಿ ಈ ರೀತಿ ತುಂಬಾ ಓವರ್ ಥಿಂಕಿಂಗ್ ಅಲ್ಲಿ ಇದ್ದೀರಾ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ. ಒಳ್ಳೇದೇ, ಬಟ್ ಬುಧ ನೀಚನಾಗಿದ್ರು, ಜೊತೆಗೆ ಬುಧ ಹಿಂದಿನ ತಿಂಗಳು ವಕ್ರಿ ಆಗಿದ್ರು, ನೀವೇ ಹಲವಾರು ತಪ್ಪುಗಳನ್ನ ಮಾಡಿ ಮಾರ್ಕ್ಸ್ ಗಳನ್ನ ಕಡಿಮೆ ಮಾಡ್ಕೊಂಡಿರ್ತೀರಾ. ಅದರ ಜೊತೆಗೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ, ಯಾಕೆಂದ್ರೆ ನಿಮ್ಮ ಟೀಚರ್ಸ್ ಕೂಡ ಸ್ವಲ್ಪ ಮಿಸ್ಟೇಕ್ ಗಳನ್ನ ಮಾಡಿರ್ತಾರೆ. ಸ್ವಲ್ಪ ಮಾರ್ಕ್ಸ್ ಕೌಂಟ್ ಮಾಡೋದ್ರಲ್ಲಿ ತಪ್ಪಾಗಿರಬಹುದು, ಅಥವಾ ಕರೆಕ್ಷನ್ ಮಾಡೋದ್ರಲ್ಲೂ ಕೂಡ ತಪ್ಪಾಗಿರಬಹುದು. ರಿವ್ಯಾಲ್ಯೂಯೇಷನ್ಗೆ ಹಾಕೊಂಡ್ರೆ ನಿಮ್ಮ ಮಾರ್ಕ್ಸ್ ಇನ್ನೊಂದಷ್ಟು ಜಾಸ್ತಿ ಆಗಬಹುದು. ಅದೇ ರೀತಿ ಹೈಯರ್ ಎಜುಕೇಶನ್ ಮಾಡೋರ್ಗೆ 9ನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ, ಗಮನ ಓದಿನ ಕಡೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಹಾಗಾಗಿ ನಿಮ್ಮ ಎಜುಕೇಶನ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರ್ಗೆ ಡೆಫಿನೆಟ್ಲಿ ಬುಧ ನೀಚ ಆಗಿದ್ದಾರೆ. ಸೊ ನೀವು ಗೊತ್ತಿರುವ ಉತ್ತರಗಳನ್ನು ತಪ್ಪಾಗಿ ಟಿಕ್ ಮಾಡ್ಬಿಡ್ತೀರಾ. ಒಂದಷ್ಟು ಮಾರ್ಕ್ಸ್ ಗಳನ್ನ ನಿಮ್ಮ ಒಂದು ಈ ಆತುರದ ನಿರ್ಧಾರಗಳಿಂದ ಕಡಿಮೆ ಮಾಡ್ಕೊಳ್ತೀರಾ. ಸ್ವಲ್ಪ ಎಚ್ಚರಿಕೆ ಇರಲಿ, ಸಮಾಧಾನದಿಂದ ನಿಧಾನದಿಂದ 1-2 ಬಾರಿ ನೋಡಿ ಆ ಪ್ರಶ್ನೆಗಳನ್ನ, ನೀವು ಟಿಕ್ ಮಾಡಿರೋ ಉತ್ತರಗಳನ್ನು ಕೂಡ ನೋಡಿ. ಸೊ ಹಾಗಾಗಿ ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಉತ್ತರಗಳನ್ನ ಸರಿಯಾಗಿ ಕೊಡೋದಕ್ಕೆ ಟ್ರೈ ಮಾಡಿ. ನಿಮ್ಮಿಂದನೇ ಹಲವಾರು ತಪ್ಪುಗಳಾಗತ್ತೆ. ಎಸ್, ಈಗ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರ ನೋಡಿ. ಕೃಷಿಕರಿಗೆ 4ನೇ ಮನೆ ಭೂಮಿ, 4ನೇ ಮನೆಯ ಅಧಿಪತಿ ಬುಧ ಕರ್ಮಸ್ಥಾನದಲ್ಲಿ ನೀಚವಾಗಿ ಕೂತಿದ್ದಾರೆ. ಸೊ ಇದರ ಅರ್ಥ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳಲ್ಲಿ ತೊಂದರೆಗಳು ಎದುರಾಗುತ್ತೆ, ನೀರಿನ ಸಮಸ್ಯೆಗಳು ಎದುರಾಗುತ್ತೆ, ಬೆಳೆಗಳಿಗೆ ಬೇರೆ ತರದ ರೋಗಗಳು ಅಟ್ಯಾಕ್ ಆಗಿ ಅದರ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲ ಮೊದಲ 15 ದಿನ ನಿಮಗೆ ಕಾಡುವಂತಹ ಸಮಸ್ಯೆಗಳು. ರೈತರಿಗೆ ನಿಮ್ಮ ಕೆಲಸಗಾರರು ಕೈ ಕೊಡಬಹುದು, ಯಂತ್ರೋಪಕರಣಗಳು ಕೈ ಕೊಡಬಹುದು, ನೀವೇ ಹೆಚ್ಚಾಗಿ ಕೆಲಸ ಮಾಡಬೇಕಾಗಿ ಬರಬಹುದು. ಇದೆಲ್ಲವೂ ಮೊದಲ 15 ದಿನ ಇದೆ. ನಂತರದ 15 ದಿನದಲ್ಲಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಸರ್ಕಾರದಿಂದ ನಿಮಗೆ ಬೆಂಬಲ ಸಿಗುತ್ತೆ. ಅಂದ್ರೆ ನೀವೇನಾದ್ರೂ ಸಾಲಕ್ಕೆ ಟ್ರೈ ಮಾಡಿದ್ರೆ ಸಾಲ ಅಪ್ರೂವಲ್ ಆಗಬಹುದು. ಸೊ ಈ ತರದೆಲ್ಲ ಚಾನ್ಸಸ್ ಇದೆ. ಓವರ್ ಆಲ್ ಮೊದಲ 15 ದಿನ ತುಂಬಾ ಎಚ್ಚರಿಕೆಗಳಿಂದ ನೀವು ಕೂಡ ಕಳೆಯಬೇಕು. ಓಕೆ, ಇದಿಷ್ಟು ಮಿಥುನ ಲಗ್ನ, ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಸಿಗ್ತಾ ಇರ್ತಕ್ಕಂತಹ ಫಲಗಳು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.